ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್। ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಉಪಯೋಗವಾಗುವಂತಹ ಮಾಹಿತಿ ಬಗ್ಗೆನೇ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇರುವಂತದ್ದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ। ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಈಗಾಗಲೇ ಎಲ್ಲರ ಖಾತೆಗೂ ಕೂಡ ಜಮಾ ಆಗಿದೆ। ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು, ಸೊ ಈಗಾಗಲೇ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆಯಾ ಏನು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ। ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ। ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ। ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅನ್ನೋದಾದ್ರೆ ಆ ವಿಡಿಯೋನ ಕೊನೆವರೆಗೂ ನೋಡಿ। ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿಗೆ ಸಂಬಂಧಪಟ್ಟಂತೆ ತಿಳಿಯೋದಿಲ್ಲ। ಸೊ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ। ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಈಗಾಗಲೇ ಎಲ್ಲರ ಖಾತೆಗೂ ಕೂಡ ಜಮಾ ಆಗಿರುವಂತದ್ದು। ತುಂಬಾ ಜನ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ಬಿಟ್ಟು ನೀವೇನಾದ್ರೂ ಕಮೆಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವೇನ್ ಮಾಡ್ಬೇಕು, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣನ ನೀವು ಕೂಡ ಯಾವ ರೀತಿಯಾಗಿ ಪಡ್ಕೋಬೇಕು ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೀನಿ। ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದು ಎಲ್ಲರ ಖಾತೆಗೂ ಕೂಡ ಜಮಾ ಆಗಿದೆ। ಎಲ್ಲಾ ಮಹಿಳೆಯರು ಕೂಡ ಇಷ್ಟು ದಿನ ಕಾಯ್ತಾ ಇದ್ರು, ಅಂದ್ರೆ ಜನವರಿ ತಿಂಗಳಲ್ಲೇ ನಮ್ಗೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬರುತ್ತೆ ಅಂದ್ಬಿಟ್ಟು ಸಂತೋಷವಾಗಿದ್ರು। ಹಣ ಬರ್ಲಿಲ್ಲ, ಆದ್ರೆ ಫೆಬ್ರವರಿ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದಿರುವಂತದ್ದು। ಕೆಲವೊಂದಷ್ಟು ಮಹಿಳೆಯರಿಗೆ ಜನವರಿ ತಿಂಗಳು ಎಂಡಿಂಗ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದಿತ್ತು। ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದು ಜನವರಿ ತಿಂಗಳು ಎಂಡಿಂಗ್ ಅಲ್ಲಿ ಬಂದಿತ್ತು ಅನ್ನೋದಾದ್ರೆ ಬೆಳಗಾವಿ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದಿರುವಂತದ್ದು। ಅದಕ್ಕೆ ಪ್ರೂಫ್ ಕೂಡ ನಾನು ಕೆಲವೊಂದಷ್ಟು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದೀನಿ, ನನ್ನ ಚಾನೆಲ್ ನಲ್ಲೂ ಕೂಡ ಅಪ್ಲೋಡ್ ಮಾಡಿ ತಿಳಿಸಿದೀನಿ। ಬೆಳಗಾವಿ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದು ಜನವರಿ ತಿಂಗಳಲ್ಲೇ ಬಂದಿದ್ದಂಥದ್ದು। ಎಲ್ಲಾ ಮಹಿಳೆಯರು ಕೂಡ ನಮ್ಗಿನ್ನೂ ಕೂಡ ಬಂದಿಲ್ವಲ್ಲ, ಈಗ ಇವ್ರಿಗೆ ಬಂತು ನಮಗೆ ಯಾಕೆ ಬಂದಿಲ್ಲ ಅಂದ್ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳ ಮಹಿಳೆಯರು ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು। ಬೆಳಗಾವಿ ಜಿಲ್ಲೆಗೆ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ಇನ್ನೇನು ಕೆಲವೇ ದಿನಗಳಲ್ಲಿ 17ನೇ ಕಂತಿನ ಬೆಳಗಾವಿ ಜಿಲ್ಲೆಗೆ ಬಂದಿತ್ತು, ಆದ್ರೆ ಇವಾಗ ಎಲ್ಲಾ ಮಹಿಳೆಯರಿಗೂ ಕೂಡ ಬಂದಿರೋದು ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು। ಈಗ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬರುವಂತದ್ದು, ಅಂದ್ರೆ ಫೆಬ್ರವರಿ ತಿಂಗಳಲ್ಲೇ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಕೂಡ ನಾವು ನೀಡ್ತೀವಿ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ। ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಕೂಡ ಫೆಬ್ರವರಿ ತಿಂಗಳಲ್ಲೇ ಸಿಗುತ್ತಾ ಅಂದ್ಬಿಟ್ಟು। ಇವಾಗ ನಮ್ಗೆ 16ನೇ ಕಂತಿನ ಹಣ ಬಂದು ಎಷ್ಟು ದಿನ ಅಂದ್ರೆ ಮಹಿಳೆಯರು ವೆಯ್ಟ್ ಮಾಡಿದ್ದಾರೆ ಆ ಒಂದು 16ನೇ ಕಂತಿಗೆ ಅಂದ್ಬಿಟ್ಟು ಮಹಿಳೆಯರಿಗೆ ಮಾತ್ರನೇ ಗೊತ್ತಿರುತ್ತೆ। ಅಂದ್ರೆ ಹೊಸ ವರ್ಷಕ್ಕೆ ಬರುತ್ತೆ ಅಂದ್ಬಿಟ್ಟು ಮಹಿಳೆಯರು ವೆಯ್ಟ್ ಮಾಡ್ತಾ ಇದ್ರು, ಆದ್ರೆ ಹೊಸ ವರ್ಷಕ್ಕೂ ಕೂಡ ಬರ್ಲಿಲ್ಲ। ಜೊತೆಗೆ ಸಂಕ್ರಾಂತಿ ಹಬ್ಬ ಕೂಡ ಬಂತು, ಅಲ್ಲೂ ಕೂಡ ವೆಯ್ಟ್ ಮಾಡಿದ್ರು ಮಹಿಳೆಯರು, ನಮ್ಗೆ ಸಂಕ್ರಾಂತಿ ಹಬ್ಬಕ್ಕೆ ಹಣ ಬರುತ್ತೇನೋ ಅಂದ್ಬಿಟ್ಟು, ಅಲ್ಲೂ ಕೂಡ ಬರ್ಲಿಲ್ಲ। ಆದ್ರೆ ಇವಾಗ ನೀವು ನೋಡ್ಬೋದು ಫೆಬ್ರವರಿ ತಿಂಗಳಲ್ಲಿ ಹಣ ಸಿಕ್ಕಿರುವಂತದ್ದು। ಇಷ್ಟು ದಿನಗಳ ಕಾಲ ವೆಯ್ಟ್ ಮಾಡಿ ಮಹಿಳೆಯರಿಗೆ ಫೆಬ್ರವರಿ ತಿಂಗಳಲ್ಲಾದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಸಿಕ್ತಲ್ಲ ಅಂದ್ಬಿಟ್ಟು ಮಹಿಳೆಯರು ಖುಷಿ ಪಡ್ತಾ ಇದ್ದಾರೆ। ಇನ್ನೊಂದ್ ಕಡೆ ನೋಡೋದಾದ್ರೆ ಇವಾಗ 17ನೇ ಕಂತಿನ ಹಣ ಬಂದು ಇದೇ ತಿಂಗಳಲ್ಲಿ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಹರಿದಾಡ್ತಾ ಇದೆ। ಇದು ನಿಜನ, ನಮ್ಮೆಲ್ರಿಗೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಕೊಡ್ಲಿಕ್ಕೆ ಇಷ್ಟು ದಿನಗಳ ಕಾಲ ನಮ್ಮನ್ನ ವೇಟ್ ಮಾಡಿಸಿದ್ದಾರೆ। ಈಗ ನಮ್ಗೆ 17ನೇ ಕಂತಿನ ಹಣ ಕೂಡ ಕೊಟ್ಬಿಡ್ತಾರ ಇದೇ ತಿಂಗಳಲ್ಲಿ ಅನ್ನೋದಾದ್ರೆ ಅಂದ್ರೆ ವೇಟ್ ಮಾಡಿಸಿದ್ದಾರೆ ಅನ್ನೋದಾದ್ರೆ ಕೆಲವೊಂದಷ್ಟು ಕಾರಣಗಳಿಂದ ಅಂದ್ರೆ ಸಮಸ್ಯೆಗಳಿಂದ ನಮಗೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಸಿಗೋದು ತಡ ಆಯ್ತು ಅಂತಾನೆ ಹೇಳ್ಬೋದು। ಈಗ 17ನೇ ಕಂತಿನ ಹಣ ಬಂದು ನಮ್ಗೆ ಇದೇ ತಿಂಗಳಲ್ಲಿ ಬರುವಂತಹ ಚಾನ್ಸಸ್ ತುಂಬಾನೇ ಇದೆ, ಯಾಕಂದ್ರೆ ಮುಂದಿನ ತಿಂಗಳಿಂದ 18ನೇ ಕಂತಿನ ಹಣ ಲೆಕ್ಕ ಸ್ಟಾರ್ಟ್ ಆಗುತ್ತೆ। ಅದರಿಂದ ಈಗ ಡಿಸೆಂಬರ್ ತಿಂಗಳನ್ನೇ ನಮಗೆ 16ನೇ ಕಂತಿನ ಹಣ ಬರಬೇಕಾಗಿತ್ತು, ಜನವರಿಗೆನೆ 17ನೇ ಕಂತಿನ ಹಣ ಬರಬೇಕಾಗಿತ್ತು। ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣನ ಹೋಲ್ಡ್ ಮಾಡೋದು ಬೇಡ, ಯಾಕಂದ್ರೆ ಇಷ್ಟು ದಿನಗಳ ಕಾಲ ಕೂಡ ಮಹಿಳೆಯರು ವೇಟ್ ಮಾಡಿದ್ರೆ ಇನ್ ಮುಂದೆನಾದ್ರೂ ನಾವು DBT ಸ್ಟೇಟಸ್ ಕೂಡ ಚೇಂಜ್ ಮಾಡಿದೀವಿ, ಅಂದ್ರೆ ಫಾಸ್ಟ್ ವರ್ಷನ್ ಕೂಡ ಮಾಡಿದೀವಿ। ಅದರಿಂದಾಗಿ ಎಲ್ರಿಗೂ ಕೂಡ ಅಂದ್ರೆ ಪ್ರತಿ ತಿಂಗಳು ನಾವು ಯಾವ ರೀತಿಯಾಗಿ ಹಣ ಕೊಡ್ತಾ ಇದ್ವೋ ಅದೇ ರೀತಿಯಾಗಿ ಕೊಡೋಣ, ಯಾವುದೇ ರೀತಿಯಾಗಿ ಏನೇ ರೀಸನ್ಸ್ ಬಂದರೂ ಕೂಡ ನಾವು ಹಣ ಕೊಡೋದನ್ನ ಮಾತ್ರ ಅಂದ್ರೆ ಪ್ರತಿ ತಿಂಗಳು ಕೂಡ ಕೊಡ್ಕೊಂಡು ಹೋಗ್ತಾ ಇದ್ರೆ ಮಹಿಳೆಯರು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಮೇಲೆ ಅಂದ್ರೆ ಭರವಸೆನ ಇಟ್ಟಿರ್ತಾರೆ। ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ನಮ್ಮೆಲ್ಲರಿಗೂ ಕೂಡ 2,000 ರೂಪಾಯಿ ಹಣ ಸಿಗುತ್ತೆ ಅಂದ್ಬಿಟ್ಟು ಅವರು ಕೂಡ ಅದೇ ಒಂದು ಭರವಸೆ ಮೇಲೆ ಓಟ್ ಹಾಕಿ ನಿಲ್ಸಿರ್ತಾರೆ। ಈಗ ನಾವೆಲ್ಲರೂ ಕೂಡ ಅಷ್ಟೇ ಓಟ್ ಹಾಕಿ ಗೆಲ್ಸಿರ್ತೀವಿ, ಬಟ್ ಇವಾಗ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಅವಾಗ ನಾವು ಕೂಡ ಅಂದ್ರೆ ಭರವಸೆ ಕಳ್ಕೊಂಡ್ಬಿಡ್ತೀವಿ, ಇವ್ರು ಏನ್ ಕೊಡೋದಿಲ್ಲ, ಸುಮ್ನೆ ಅಂದ್ರೆ ಮಾತಾಡ್ತಾರೆ ಅಷ್ಟೇ, ನಮ್ ಯಾರಿಗೂ ಕೂಡ ಹಣ ಬರೋದಿಲ್ಲ ಅಂತ ಅಂದ್ಬಿಟ್ಟು ನಾವು ಕೂಡ ಅದೇ ರೀತಿಯಾಗಿ ಅನ್ಕೊಳ್ಳುವಂಥದ್ದು। ಬಟ್ ಈಗ ಅವರು ಕೂಡ ಅಂದ್ರೆ ಜನಗಳ ನಂಬಿಕೆಗಳನ್ನ ಉಳಿಸ್ಕೊಳ್ಳೋದು ತುಂಬಾನೇ ಕಷ್ಟ, ಅದರಿಂದಾಗಿ ಜನಗಳ ನಂಬಿಕೆಗಳನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ಕಳ್ಕೋಬಾರ್ದು ಅಂದ್ಬಿಟ್ಟು ಈ ರೀತಿಯಾಗಿ ಹೊಸದಾಗಿ ನಾವು ಯಾವ್ದು ರೀತಿಯಾಗಿ ಪ್ರತಿ ತಿಂಗಳು ಹಣ ನೀಡ್ತಾ ಇದ್ವೋ ಅದೇ ರೀತಿಯಾಗಿ ನೀಡೋಣ। ಮುಂದಿನ ದಿನಗಳಲ್ಲಿ ಏನೇ ಒಂದು
ಅಂದ್ರೆ ಸಮಸ್ಯೆಗಳು ಬಂದರೂ ಕೂಡ ಹಣನ ಹೋಲ್ಡ್ ಮಾಡಿ ಇಡೋದು ಬೇಡ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ನಿರ್ಧಾರ ಮಾಡಿರೋವಂಥದ್ದು. ಅವರು ಕೂಡ ತಿಳಿಸ್ತಾ ಇದ್ದಾರೆ, ಅಂದ್ರೆ ಮಾಧ್ಯಮಗಳ ಮುಖಾಂತರ ಕೂಡ ಅವರು ತಿಳಿಸ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು, ಸೊ ಈ ರೀತಿಯಾಗಿ ರೀಸನ್ಸ್ಗಳು ಬಂದಿತ್ತು. ಬಟ್ ಎಲ್ಲ ಮಹಿಳೆಯರು ಕೂಡ ವೇಟ್ ಮಾಡ್ತಿದ್ದಾರೆ. ಸೊ ಅದಕ್ಕಾಗಿ ನಾವೆಲ್ಲರಿಗೂ ಕೂಡ ಹಣ ನೀಡಿ ಅವರ ಭರವಸೆಗಳನ್ನ ನಾವು ಇನ್ನೂ ಕೂಡ ಅತಿ ಹೆಚ್ಚಿನದಾಗಿ ಗಟ್ಟಿ ಮಾಡ್ಕೋಬೇಕು ಅಂದ್ಬಿಟ್ಟು ಅವರು ಕೂಡ ತಿಳಿಸ್ತಾ ಇರೋವಂಥದ್ದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬರದೇ ಇರೋರು ಏನ್ ಮಾಡ್ಬೇಕು ಅಂದ್ಬಿಟ್ಟು ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಅಂತ ತಿಳಿಸಿದೆ. ಯಾರು ಇಲ್ಲಿವರೆಗೂ ಕೂಡ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬರದೇ ಇರೋರು ಏನ್ ಮಾಡ್ಬೇಕು ನಾನು ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೀನಿ ಅಂತ ಹೇಳಿದೆ. ಸೊ ಇವಾಗ ನಾನು ನಿಮ್ಗೆ ತಿಳಿಸ್ತೀನಿ. ನಿಮ್ಗಿನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಈ ತಿಂಗಳು ಅಂದ್ರೆ ಫೆಬ್ರವರಿ ತಿಂಗಳು ಎಂಡ್ ಆಗೋ ಅಷ್ಟರಲ್ಲಿ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದೇ ಬರುತ್ತೆ. ಸೊ ಯಾಕಂದ್ರೆ ಇವಾಗ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಮಾಡ್ತಾ ಇರೋದ್ರಿಂದ ನಿಮ್ಗೂ ಕೂಡ ಒಂದಿನ ಅಂದ್ರೆ ಒಂದಲ್ಲ ಒಂದಿನ ಹಣ ಬಂದು ತಲುಪೋದಲ್ವಾ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದೆ ಅಂತಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.